ಫ್ರೆಂಡ್ಸ್, ನಾನು ಬಿಕ್ಕಿ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾಡ್ತಾ ಇರೋದು. ಈಗಾಗಲೇ ಮೊದಲಿನ ಕ್ಲಾಸಲ್ಲಿ ನಾವೇನು ನೋಡಿದ್ವಿ, ಹಿಂದಿನ ಕ್ಲಾಸಲ್ಲಿ 19ನೇ ತಾರೀಕು ಎಷ್ಟನೇ ಶಿಫ್ಟನ್ನು ನೋಡಿದ್ದೀವಿ, 2ನೇ ಶಿಫ್ಟನ್ನು ನೋಡಿದ್ದೀವಿ. ಈಗಿನ ಕ್ಲಾಸಲ್ಲಿ 3ನೇ ಶಿಫ್ಟನ್ನು ನೋಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ ಬಂದವ, ಅವುಗಳನ್ನ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂತೇಳಿ ಎಂಡ್ವರೆಗೂ ನೋಡಿರಿ. ಪ್ರತಿ ಶಿಫ್ಟಲ್ಲಿ ಕೆಲವೊಂದು ಹೊಸ ಟೈಪ್ ಕ್ವಶನ್ಸ್ ಬಂದವ ಅಂತ ಹೇಳಿದ್ದೀವಿ, ಬರತ್ತವ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ. ಅದೇ ರೀತಿ ಪ್ರಿವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ ನೋಡಿರಿ, ಭಾಳಷ್ಟು ಹೆಲ್ಪ್ಫುಲ್ ಆಗತೈತಿ. ಭಾಳಷ್ಟು ಜನ ಮೆಸೇಜ್ ಹಾಕಿದ್ರಿ, ಸರ್ ಇನ್ನೂ ಒಂದು ಸ್ವಲ್ಪ ಅವು ಎಲ್ಲ ಕ್ವಶನ್ಗಳನ್ನು ಎಂಡ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಮಾಡಿರಿ ಅಂತ ಹೇಳಿದ್ರಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತೇಳಿ 100+ ಕ್ವಶನ್ಸನ್ನು ತರ್ತಿದ್ದೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಅಂದರೆ ಈ ಎಲ್ಲ ಶಿಫ್ಟೆಲ್ಲ ಎಂಡ್ ಆದಮೇಲೆ ಅಲ್ಲಿವರೆಗೂ ಇವುಗಳೆಲ್ಲ ನೀವು ನೋಡಿರಬೇಕು ಅಂತ ನಿಮಗದು ಅರ್ಥ ಆಗುತ್ತೆ. ಓಕೆ, ಡನ್. ನೆಕ್ಸ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಮೇಲೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದ, ಅಲ್ಲಿ ನೀವು ಹೋಗಿ ನೋಡ್ಬೋದು. ಯಾಕಂದರೆ ಏನೇ ಅಪ್ಡೇಟ್ ಇದ್ದರೂ ಅಲ್ಲಿ ಕೊಟ್ಟಿರ್ತೀನಿ. ಡನ್. ಓಕೆ, ಫಸ್ಟ್ ಕ್ವಶನ್, ಲೇಟ್ ಮಾಡೋದು ಬೇಡ. ಒಬ್ಬ ವ್ಯಕ್ತಿ ಸೂರತ್ನಿಂದ ಜೈಪುರ್ಗೆ 20 km/h ವೇಗದಲ್ಲಿ ಅದೇ ಮಾರ್ಗದ ಬರುವಾಗ ಏನು ಮಾಡ್ತಾನೆ, 30 km ವೇಗದಲ್ಲಿ ವಾಪಸ್ ಬರ್ತಾನೆ. ಹಾಗಾದ್ರೆ ಸರಾಸರಿ ವೇಗ ಅಂತ ಕೇಳ್ಯಾರ. ಓಕೆ, ಎವರೇಜ್ ಸ್ಪೀಡ್ ಈಕ್ವಲ್ ಟು 2 × XY ಅದ. ಎಕ್ಸ್ ಅಂತಾರೆ 20, Y ಅಂತಾರೆ 30, X + Y ಅಂತಂದ್ರೆ 50. ಓಕೆ, ಈ 0 ಹೋಯಿತು. ಆಮೇಲೆ 5 1 5 4 20, 4 8 8 3 ಎಷ್ಟು 24 km/h. ಇನ್ನೊಂದು ನೆನಪಿರಲಿ, ಪ್ರತಿ ಸಲ ಈ ಎವರೇಜ್ ಸ್ಪೀಡ್ ಮೇಲೆ ಮಿನಿಮಮ್ 1 2. ಅದೇ ರೀತಿ ಇನ್ನೊಂದು ಹೇಳಬೇಕಂತಂದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಮಾಡಲೇಬೇಕು ಮ್ಯಾಥಮೆಟಿಕ್ಸ್ ಅಂತೇಳಿ ಭಾಳ ಜನ ಕೇಳ್ತಿದ್ರಿ. ಅವುಗಳನ್ನ ಕೂಡ ವೆರಿ ಇಂಪಾರ್ಟೆಂಟ್. ಎಲ್ಲ 80 ಕ್ವಶನ್ಸ್ ನಿಮ್ಮ ಸಿಲೆಬಸ್ ಬಗ್ಗೆ ಯಾವ್ಯಾವ ಟಾಪಿಕ್ ಮಾಡಬೇಕಂತೇಳಿ ಅವುಗಳನ್ನ ಕೂಡ ಒಂದನ್ನು ರೆಡಿ ಮಾಡ್ತಾಯಿದ್ದೀನಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತೇಳಿ. ಓಕೆ, ಡನ್. ನೆಕ್ಸ್ಟು 2ನೇ ಕ್ವಶನು, ಸಿಂಪ್ಲಿಫಿಕೇಷನ್. ನೋಡಿರಿ, ಇಲ್ಲಿ 9 - 7 2 ಅಂತಂದರೆ ಎಷ್ಟು ಉಳಿತು, 7. ಈ 7 ಇದು 7 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 3 1 3 ಎಷ್ಟಿರಲಿ, 3 1 3 3 9 27. ಓಕೆ, ನೆಕ್ಸ್ಟು ಇಲ್ಲಿ 7 1 7 7 49. 7 × 19 × 19 ಅದ ರೀ. ಓಕೆ, 19 ಸ್ಕ್ವೇರ್. ಸಾರಿ, ಪ್ಲಸ್ ಮಿಡಲ್ ಅದು ತಪ್ಪು ಮಾಡಬೇಡ್ರಿ. ಮೊದಲು ಮಿಡಲ್ ಇರೋದ ರೀ, ನೋಡಿರಿ ಮೊದಲು ಪ್ಲಸ್ ಅದ. 19 + 19 ಅಂದ್ರೆ 38. 38 × 7 ಅಂದ್ರೆ 266. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. 3rd ಕ್ವಶನನ್ನು ನೋಡಿರಿ. 12 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು. ಮೊದಲ 12 ವಿದ್ಯಾರ್ಥಿ ಸರಾಸರಿ 33, ಮುಂದಿನ 8 ವಿದ್ಯಾರ್ಥಿಗಳು 45. ಹಾಗಾದರೆ ತರಗತಿಯಲ್ಲಿರುವ ಅಂಕಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರು. ನೋಡಿರಿ, ಫಸ್ಟಿಗೆ ಎಷ್ಟು ಅದ ರೀ, 12 ವಿದ್ಯಾರ್ಥಿಗಳು, ಆಮೇಲೆ 8. ಓಕೆ, ನೋಡಿರಿ 12 ಆಮೇಲೆ 8 ಅದಾರ. ಇವ್ರದ್ದು 33 ಅದ, ಇವ್ರದ್ದು 45 ಅದ. ಓಕೆ, ವೆರಿ ಸಿಂಪಲ್. ನಾವು ಈಗ ಫಸ್ಟಿಗೆ ನೋಡಿರಿ ಇದನ್ನು 4 2 ಆಮೇಲೆ 4 3 ಅಂದರೆ 2 3 ಆಯ್ತಿಲ್ಲ. ಈಗ 2 3 ಎಷ್ಟು 5 ಆಯಿತು. ಈಗ ಮಲ್ಟಿಫಿಕೇಷನ್ ಮಾಡಿರಿ. 3 × 33 ಅಂತಂದ್ರೆ 99 ಆಯಿತು. ಈಸಿ ಮಾಡ್ಕೊಂತೀವಿ ಅಷ್ಟೇ. 45 × 2 ಅಂತಂದ್ರೆ 90 ಡಿವೈಡೆಡ್ ಬೈ ಅಂದರೆ ಟೋಟಲ್ ಎಷ್ಟು ಆಯ್ತು, 189 ಆಯಿತು. ಈಗ ಎವರೇಜ್ ತೆಗಿರಿ, ಎಷ್ಟು 189 ಡಿವೈಡೆಡ್ ಬೈ 5 ಅಂತಂದ್ರೆ 5 1 5 3 15. ನೆಕ್ಸ್ಟು 5 7 35, 4 ಉಳಿತು, 5 8 40. 37.8 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟು, ನೋಟ್ ಮಾಡಿರಿ. ಅಥವಾ ನಿಮಗೆ ಟೈಮ್ ಸಿಗಲಿಲ್ಲ ಅಂದ್ರೆ ಜಸ್ಟ್ ಕಾನ್ಸಂಟ್ರೇಟ್ ಕೊಟ್ಟು ವಿಡಿಯೋನ ನೋಡ್ಕೊತೀವಿ. ಭಾಳಷ್ಟು ಜಾಸ್ತಿ ಟೈಮ್ ತೊಗೊಂಡಿಲ್ಲ, ನಾನು 20 ರಿಂದ 25 ನಿಮಿಷ ಮ್ಯಾಕ್ಸಿಮಮ್ ಕ್ಲಾಸಸ್ ಅದಾವೆ. ಓಕೆ, ಡನ್. ನೆಕ್ಸ್ಟು 4ನೇ ಪ್ರಶ್ನೆಯನ್ನು ನೋಡಿರಿ. ಇಂಧನದ ಬೆಲೆ ಸತತ 3 ತಿಂಗಳಲ್ಲಿ 20 35 20% ಕಡಿಮೆ ಆಗಿದೆ. 4ನೇ ತಿಂಗಳು 50% ಹೆಚ್ಚಾಗೈತಿ. ಹಾಗಾದ್ರೆ 4ನೇ ತಿಂಗಳಿಗೆ ಹೋಲಿಸಿದರೆ ಎಷ್ಟು ಪ್ರತಿಶತದಷ್ಟು ಹೆಚ್ಚಾಗೈತಿ? ಓಕೆ, ಫಸ್ಟ್ನೇದು 20% ಅದ ರೀ. ಓಕೆ, 20% ಯಾವ ರೀತಿ ಬರಿತೀವಿ, ಭಿನ್ನರಾಶಿ ಒಳಗೆ 1/5 ಅಂತ ಬರಿತೀವಿ. ಓಕೆ, ಅದೇ ರೀತಿ 35% ಯಾವ ರೀತಿ ಬರಿತೀವಿ, ಕಲರ್ಸನ್ನು ಚೇಂಜ್ ಮಾಡ್ತಾ ಹೊಂಟೀನಿ, ನಿಮಗೆ ಗೊತ್ತಾಗಲಿ ಯಾವುದಕ್ಕೆ ಏನಂತ ಬರ್ತೀನಿ ಅಂತೇಳಿ.
35ಗೆ 7/20 ಅಂತ ಬರ್ತೀವಿ. ಅದೇ ರೀತಿ 20%ಗೆ ಯಾವ ರೀತಿ ಬರಿತೀವಿ 1/5. ಲಾಸ್ಟಿಗೆ ಇನ್ನೊಂದು ಅಂದರೆ 50% ಅಂದ್ರೆ 1/2 ಅಂತ ಬರಿತೀವಿ. ಓಕೆ, ಡನ್. ಇವುಗಳೆಲ್ಲ ನಾವು ಭಿನ್ನ ರಾಶಿಗಳಿಗೆ ಬರ್ತೀವಿ. ಈಗ 5 ಇತ್ತಂದ್ರೆ ಇದು 1 ಕಡಿಮೆ ಆಗಿತ್ತು ಅಂದರೆ ಎಷ್ಟಾಯಿತು 4 ಆಯಿತು. ಇದು 20 ಅದ 7 ಕಮ್ಮಿ ಆಗೈತೆ ಅಂದ್ರೆ 13. ಇದು 5 ಅದ 1 ಕಮ್ಮಿ ಆಗೈತೆ 4. ಆದ್ರೆ ಇವು 3 ಕಮ್ಮಿ ಆಗ್ಯಾವ, ಇದೊಂದು ಹೆಚ್ಚಾಗೈತೆ. ಅಂದರೆ ಇದು 2 ಇದ್ರೆ 1 ಹೆಚ್ಚಾಗೈತೆ ಅಂದರೆ ಎಷ್ಟಾಯ್ತು 3. ಅಂದ್ರೆ ಟೋಟಲ್ ಮಲ್ಟಿಫಿಕೇಷನ್ ಮಾಡಿರಿ ಎಷ್ಟಾಯಿತು 125. ಇದು 13 ಅಂತಂದ್ರೆ ಟೋಟಲ್ ಕೂಡಿಸ್ರಲ್ಲ 1. ಓಕೆ, ಇಷ್ಟು ಬಂತಲ್ಲ ರೇಷನ್. ಇಂಟು ಮಾಡಿರಿ. ಇದರಲ್ಲಿ 20, 20 50, 52 ಎಷ್ಟು ಬಂತು 100 ಅಂದ್ರೆ ಇದು 1000 ಆಯಿತು. ನೆಕ್ಸ್ಟ್ ಇದು 624. ಓಕೆ, 624. ಈಗ ನಾನು ಇದಕ್ಕೆ ಎಷ್ಟಕ್ಕೆ ಕನ್ವರ್ಟ್ ಮಾಡ್ತೀನಿ 100ಕ್ಕೆ ಕನ್ವರ್ಟ್ ಮಾಡಿದ್ರೆ /10 ಮಾಡಿದರೆ ಇದು 100 ಆಯಿತು. ನೆಕ್ಸ್ಟ್ ಇದೆಷ್ಟಾಯಿತು 62.4 ಆಯಿತು. ಹೌದಾ, ಇಲ್ಲೇ ನೋಡಿರಿ ಡಿಫ್ರೆನ್ಸ್ ಎಷ್ಟು ಕಮ್ಮಿ ಆಗೈತಿ. ಇಲ್ಲಿ ಎಷ್ಟು ಕಮ್ಮಿ ಆಗೈತಿ 62.4 ಆಗೈತಲ್ಲ. ಅದಕ್ಕೆ ಮೈನಸ್ ಮಾಡಿರಿ 100 ಒಳಗೆ ಅದನ್ನು ಮೈನಸ್ ಮಾಡಿ ಎಷ್ಟು ಬಂತು 37.4%. ಎಷ್ಟು 37.6. ಸಾರಿ, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ವೆರಿ ಸಿಂಪಲ್. ಇದೇ ರೀತಿ ಎಲ್ಲ ಕ್ವಶನ್ಸನ್ನು ಮಾಡ್ಬೋದು. ನೆಕ್ಸ್ಟು 4ನೇ ಪ್ರಶ್ನೆ ಮುಗಿತು. 5ನೇದು ನೋಡಿರಿ. ವೃತ್ತಾಕಾರದ ಶಂಕುವಿನ ತ್ರಿಜ್ಯ 3.5 ಸೆಂಟಿಮೀಟರ್ ಅದ. ಇದು ನಾವು ತ್ರಿಜ್ಯವನ್ನು ಯಾವ ರೀತಿ ಬರಿತೀವಿ 35/10 ಅಂತ ಬರಿಬೋದು. ಓಕೆ, ನೆಕ್ಸ್ಟು ಓರೆಯಾದ ಎತ್ತರ 0.21 ಮೀಟರ್ ಅದ. ಇದನ್ನು ನಾವು 21 ಸೆಂಟಿಮೀಟರ್ ಅಂತ ಬರಿಬೋದು. ಓಕೆ, ಡನ್. ಹಾಗಾದರೆ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸಿಂಪಲ್. ವಿಸ್ತೀರ್ಣ ಏರಿಯಾ = πr/l. ಎಲ್ ಮೀನ್ಸ್ ಓರೆ ಎತ್ತರ 22/7. r = 35/10. l = 21. ಓಕೆ, 7 1 ಆಮೇಲೆ 7 5 35. ದೆನ್ 5 1 5 2 2 1 2 11 21 × 11 ಅಂತಂದ್ರೆ 231 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು ಶಾನ್ ಅವ್ರ ಬಳಿ 1218 ರೂಪಾಯಿದ ಅವರ ಮಕ್ಕಳಾದ ಪಿಯೂಷ್ ಮತ್ತು ಮನೋಜ್ ಹಂಚಿಕೆ ಮಾಡ್ಯಾರ. ಎಷ್ಟು % ಬಡ್ಡಿ ದರದೊಳಗೆ ಇಡಕ್ಕೆ ಹೇಳ್ಯಾರ 10% ಬಡ್ಡಿ ದರದೊಳಗೆ. ಆಮೇಲೆ ಒಂದೇ ಮೊತ್ತ ಪಡಿತಾರೆ. ಮನೋಜ್ ಅವರಿಗೆ ನೀಡಿದ ಹಣ, ಮನೋಜ್ ಎಷ್ಟನೇದವ 2ನೇದವ. ಓಕೆ, 10% ಅಂದಾಗ ಇದನ್ನು ನಾವು 1/10 ಅಂತ ಬರಿತೀವಿ ಭಿನ್ನರಾಶಿ ಒಳಗೆ. ಹೌದಾ, ಅಂದ್ರೆ 10ಕ್ಕೆ 1 ಹೆಚ್ಚಾಗೈತಿ ಅಂದ್ರೆ 11 ಆಯಿತು. ಅಂದ್ರೆ 11 ಒಬ್ಬರಿಗೆ ಕೊಟ್ಟಾರೆ, 10 ಒಬ್ಬರಿಗೆ ಕೊಟ್ಟಾರೆ, 2 ಸೇರಿದರೆ 21. 21 ಅಂದ್ರೆ ಅವ್ರ ಕಡೆ ಇರುವಂಥ ಒಟ್ಟು ಮೊತ್ತ 1218. ಎಷ್ಟು ಇಂಟು ಮಾಡ್ಯಾರ ಇದಕ್ಕೆ 32 ಇಂಟು ಮಾಡ್ಯಾರ. ಅದೇ ರೀತಿ ಅವ್ರು ಯಾರ್ದು ಕೇಳ್ಯಾರ ಪಿಯೂಷ್ ಅವರು. ಪಿಯೂಷ್ ಅಂದರೆ ಯಾರ್ದು ಪಿಯೂಷ್ ಅಂದರೆ ಎಷ್ಟನೇದವ ಅವನು ನೋಡ್ರಿ 10 ಅಂದ್ರೆ 10. ಓಕೆ, 10 ಅಂತಂದ್ರೆ ಇಲ್ಲಿ ನೋಡಿರಿ. ಸಾರಿ, ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ 3 ಅಂದ್ರೆ 5 ಅಂತಾರೆ 58. ಓಕೆ, ಇದಕ್ಕೆ 58 ಇಂಟು ಮಾಡ್ಯಾರ. ಅಂದ್ರೆ ಈಗ ಅವರು ಪಿಯೂಷ್ ಅವರು 2ನೇದವ್ನು ಕೇಳ್ತಾರೆ 10 × 58 ಅಂದ್ರೆ 580 ರೂಪಾಯಿಗಳು ಪಿಯೂಷ್ ಅವ್ರಿಗೆ ಅವರು ನೀಡ್ಯಾರ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 6ನೇ ಪ್ರಶ್ನೆಯನ್ನು ನೋಡಿರಿ. 2 ಸಂಖ್ಯೆಗಳ ಅನುಪಾತ 16 ಮತ್ತು 23. ಓಕೆ, ಎಷ್ಟದ ರೀ 16:23. ಸಂಖ್ಯೆಗಳ ನಡುವಿನ ವ್ಯತ್ಯಾಸ 224 ಆಗಿದ್ದರೆ ಅತಿ ಚಿಕ್ಕ ಸಂಖ್ಯೆ ಯಾವುದು ನೋಡಿರಿ. ಡಿಫ್ರೆನ್ಸ್ ಇದರ ವ್ಯತ್ಯಾಸ ಎಷ್ಟು ಕೊಟ್ಟಾರ್ರಿ 224. ಅಂದ್ರೆ ನಮ್ಗೆ ಅನುಪಾತ ಅಂದ್ರೆ ಇದು ಎರಡರದ್ದು ಅನುಪಾತ ನಡುವಿನ ವ್ಯತ್ಯಾಸ 7 ಅದ. 7 ಅಂದ್ರೆ 224. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ರೀ 16 ಅಂದರೆ ಎಷ್ಟು? ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ 3 1 3 ಅಂದ್ರೆ 3 2 6 ಅಂದರೆ 2 14. ಸರಿ, 32 ಇಂಟು ಮಾಡ್ಯಾರ. ಇದಕ್ಕೂ 32 ಇಂಟು ಮಾಡಿರಿ. 16 × 32 ಅಂತಂದ್ರೆ 512 ಅವ್ರದ್ದು ಏನಾಗತ್ತೆ ರೀ ಅತ್ಯಂತ ಚಿಕ್ಕ ಸಂಖ್ಯೆ. ಓಕೆ, ಲಾಸ್ಟ್ ಎಲ್ಲಿ ಈ ಥರ ಕ್ವಶನ್ಸ್ ಬಂದಿಲ್ಲ, ನೆನಪಲ್ಲಿ ಇಟ್ಕೊಂಡ್ಬಿಡ್ರಿ. ಓಕೆ, ಡನ್.
ನೆಕ್ಸ್ಟು 8ನೇ ಪ್ರಶ್ನೆಯನ್ನು ನೋಡಿ. ಎಕ್ಸ್ ಒಂದು ಕೆಲಸವನ್ನು 20 ದಿನ, ವಾಯ್ 30 ದಿನ, ಜಡ್ 36 ದಿನಗಳಲ್ಲಿ ಮುಗಿಸಿರಿ. ವಾಯ್ ಮತ್ತು ಜಡ್ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಸ್ಟಾರ್ಟಿಂಗ್ 5 ದಿನಗಳ ನಂತರ ಬಿಟ್ಟು ಹೋಗ್ತಾರೆ. ಉಳಿದ ಕೆಲಸವನ್ನು ಎಕ್ಸ್ ಮಾತ್ರ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ವೆರಿ ಸಿಂಪಲ್. ಫಸ್ಟಿಗೆ LCM ಎಕ್ಸ್, ವಾಯ್, ಜಡ್ 3 ಜನ ಅದಾರೆ. ಎಷ್ಟು 20, 30, 36. ಓಕೆ, ಇವರು ಮೂರದ್ದು LCM ತೆಗೆದುಬಿಡ್ರಿ. ಎಷ್ಟು ಬಂತು? 180. ಓಕೆ, ಅದೇ ರೀತಿ 180 ಅಂದರೆ ಎಷ್ಟೆಷ್ಟು ಸಪ್ರೇಟ್ ಅದು ರೀ? 2 9 3 6 36 5. ಓಕೆ, ಇಷ್ಟಾಯಿತು. ಈಗ ವಾಯ್ ಪ್ಲಸ್ ಯಾರ್ಯಾರು ಮಾಡ್ಯಾರ ರೀ? ವಾಯ್ ಪ್ಲಸ್ ಜಡ್ ಮಾಡ್ಯಾರ. ವಾಯ್ದು ಎಷ್ಟು ಅದ ರೀ? ವಾಯ್ದು 6 ಅದ, ಜಡ್ದು 5 ಅದ. ಟೋಟಲ್ ಎಷ್ಟಾಯಿತು? 11 ಆಯಿತು. ಈ 11ರಂಗೆ ಎಷ್ಟು ದಿನ ಮಾಡ್ಯಾರ ಅವರು? 5 ದಿನ ಮಾಡ್ಯಾರ. ಅಂದ್ರೆ 55 ದಿನ ಹೋಯ್ತು. 55 ಕೆಲಸ ಹೋದು. ಈ 180ರಾಗ 55 ತೆಗೆದ್ರೆ ಎಷ್ಟು ಉಳಿತು? 125 ಹೋದು. ಇದನ್ನು ಯಾರು ಮಾಡಬೇಕು? ಎಕ್ಸ್ ಒಬ್ಬ ಮಾಡಬೇಕು. ಅಂದ್ರೆ ಎಕ್ಸ್ ಪಾರ್ಟ್ಸ್ ಎಷ್ಟದ? 9 ಅದ. 9 ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಬಂತು? 13.8 ಬಂತಂದ್ರೆ ಆಪ್ಷನ್ ಒಳಗೆ ನಿಯರೆಸ್ಟ್ ವ್ಯಾಲ್ಯೂ ಕೊಟ್ಟಾರ 14 ನಮ್ಮದು ಫೈನಲ್ ಆನ್ಸರ್. ಓಕೆ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡನ್. ಓಕೆ, ನೆಕ್ಸ್ಟ್ 2340, 2340, ಅದೇ ರೀತಿ 1551 ಭಾಗಿಸಿದಾಗ ಕ್ರಮವಾಗಿ 40 ಮತ್ತು 33 ಶೇಷ ಬಂದರೆ ಶೇಷವನ್ನು ಬಿಡುವ ಅತಿ ದೊಡ್ಡ ಸಂಖ್ಯೆ ಯಾವುದು? ಇದರೊಳಗೆ ಮೈನಸ್ ಮಾಡಿಬಿಡ್ರಿ. ಫಸ್ಟಿಗೆ 2300 ಆಯಿತು. ಇದನ್ನು ಮೈನಸ್ ಮಾಡಿದರೆ ಎಷ್ಟು ಬಂತು? ನಿಮಗೆ 15, 18 ಬಂತು. ಓಕೆ, ಈಗ ನನಗೆ 46 ಅದ ಅಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿರಿ, 46ರಿಂದ ಅಂತಂದ್ರೆ ನಮಗೆ ಲಾಸ್ಟಿಗೆ ಈಗ ಈ 46ನ್ನು ಯಾವ ರೀತಿ ಸಪ್ರೇಟ್ ಮಾಡ್ತೀವಿ? 2 × 23 ಅಂತಂದ್ರೆ ಯಾಕಂತಂದ್ರೆ ಈಗ ನನಗೆ ಇಲ್ಲಿ 2300 ಬಂದತಿ. 2300 ಅಂದರೆ ಇದು 23ರಲ್ಲೇ ಭಾಗ ಹೋಗ್ಬೇಕು ಒಂದು, ಹೌದಾ? ಇಲ್ಲ 25ರಲ್ಲೇ ಹೋಗ್ಬೇಕು. 25 ಅಂತೂ ಆಪ್ಷನ್ದಾಗಿಲ್ಲ. 23 ನಾವು ಯಾವುದಾದ್ರೂ ಮಗ್ಗಿ ಇಲ್ಲಿ ಸಂಖ್ಯೆನ ಡಿವೈಡ್ ಮಾಡಿ ಬರುತ್ತೆ ನೋಡು. ಯಾವ್ದು ಬರುತ್ತೆ? 46 ಬರುತ್ತೆ. ಅಂದ್ರೆ ನಮಗೆ ಈ ಅತಿ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ? ಶೇಷವನ್ನು ಬಿಡೋದು 46 ಆಪ್ಷನ್ ಆಗುತ್ತೆ. ಓಕೆ, ಈ ರೀತಿ ನಾವು ಚೆಕ್ ಮಾಡಬೇಕಾಗುತ್ತೆ. ಡನ್. ನೆಕ್ಸ್ಟು ಮೋಹನ್, ಮೊಹಮ್ಮದ್, ಆಶೀಶ್ ಅವರ ಸರಾಸರಿ 45 ಅದ ರೀ. ನೋಡಿರಿ, 45 × 3. ನೆಕ್ಸ್ಟು ಮೋಹನ್ ಮತ್ತು ಮೊಹಮ್ಮದ್, ಅದೇ ರೀತಿ ಮೊಹಮ್ಮದ್ ಮತ್ತು ಆಶೀಶ್. ಇಲ್ಲಿ ಮೊಹಮ್ಮದ್ 2 ಸಲ ಅದಾವ, ಮೊಹಮ್ಮದನ್ನು ಕೇಳಿರ್ತಾರೆ. ಓಕೆ, ಅಂದ್ರೆ ಇವರಿಬ್ಬರು ಎಷ್ಟಾದ್ರಿ? 46 ಮತ್ತು 43 ಅಂದ್ರೆ 89 ಆಯಿತು. ಇಂಟು 2 ಟೋಟಲ್ ಇದರೊಳಗೆ 4 ಜನದ ಮೈನಸ್ ಮಾಡಿಬಿಡ್ರಿ. ಎಷ್ಟು ಹೋಯಿತು? 89 × 2 ಅಂತಂದ್ರೆ 178. 45 3 135 ಮೈನಸ್ ಮಾಡಿದ್ರೆ 43 ಇಸ್ ದಿ ವೇಟ್ ಆಫ್ ದಿ ಮೊಹಮ್ಮದ್. ಆಪ್ಷನ್ ನಂಬರ್ ಡಿ ಇಸ್ ದಿ ಫೈನಲ್. ಓಕೆ, ಡನ್. ನೆಕ್ಸ್ಟು 11ನೇ ಪ್ರಶ್ನೆ ನೋಡಿ. ಒಬ್ಬ ವ್ಯಕ್ತಿಗೆ ಒಂದು ವಸ್ತುವನ್ನು 216ಕ್ಕೆ ಮಾರಿದನು. ಅಲ್ಲಿ 12.5% ಲಾಭವಾದರೆ ವಸ್ತುವಿನ ಬೆಲೆ ಎಷ್ಟು? ನೋಡಿ, ಅವನಿಗೆ ಲಾಭ ಎಷ್ಟಾಗೈತಿ? 12.5% ಆಗೈತಿ. ಇದನ್ನು ಭಿನ್ನರಾಶಿ ಒಳಗೆ ಬರೋದ್ರೆ 8 ಅಂತ ಬರಿತೀವಿ, 1/8. ಈಗ ಕಾಸ್ಟ್ ಸೆಲ್ಲಿಂಗ್ ಪ್ರೈಸು ಆಮೇಲೆ ಕಾಸ್ಟ್ ಪ್ರೈಸು. ಓಕೆ, ನೋಡಿರಿ, ಅವನಿಗೆ 8ಕ್ಕೆ ಒಂದು ಲಾಭ, ಅವ್ನು 8ಕ್ಕೆ ತೊಗೊಂಡನ, ಆದರೆ ಒಂದು ಲಾಭ ಆಗೈತೆ ಅಂದ್ರೆ 9ಕ್ಕೆ ಲಾಭ ಆಗೈತೆ. 9 ಬಂದತ್ತೆ ನಾವು ಅಂತೀವಿ. ಈಗ 9 ಅಂದ್ರೆ ನೀವು ಎಷ್ಟು ಹೇಳಿರೋರು? 216, ಹೌದಾ? ಅಂದರೆ ಎಷ್ಟು ಇಂಟು ಮಾಡ್ಯಾರ? 24 ಇಂಟು ಮಾಡ್ಯಾರ. ಇದಕ್ಕೂ 24 ಇಂಟು ಮಾಡಿದರೆ ಎಷ್ಟಾಯಿತು? 192. ಅಂದ್ರೆ ಆ ವಸ್ತುವಿನ ಮೊದಲಿಗೆ ಅವನ ಕೊಂಡಂತಹ ಬೆಲೆ ಎಷ್ಟು? 192. ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್, ವೆರಿ ಏನದು ಈಸಿ ಟ್ರಿಕ್ ಅಂತೀವಲ್ಲ, ಆ ರೀತಿ ಮಾಡ್ಬೋದು. ಡನ್. 12ನೇ ಪ್ರಶ್ನೆಯನ್ನು ನೋಡಿರಿ. ಗೋವಿಂದ್ ಅವರು HDFC ಬ್ಯಾಂಕ್ನಲ್ಲಿ 4% ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ ಅವರು ಅಲ್ಲಿ ಬಡ್ಡಿಯನ್ನು ಹೂಡಿಕೆ ಮಾಡಿದ ಮೇಲೆ ಅವರಿಗೆ ಎಷ್ಟು ಸಿಗುತ್ತೆ ರೀ? 280.5 ಸಿಗುತ್ತೆ. ಹಾಗಾದರೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ರು. ಓಕೆ, ನೋಡಿ,
ಫಸ್ಟಿಗೆ ನಾವು 4% ಅದ ಇಲ್ಲಿ. ಹಾಂ, ಸಿಂಪಲ್ ಇಂಟ್ರೆಸ್ಟ್, ಆಮೇಲೆ ಈ ಕಡೆ ಚಕ್ರಬಡ್ಡಿ. ಓಕೆ, ಚಕ್ರಬಡ್ಡಿ. ಈ ಸಿಂಪಲ್ ಇಂಟ್ರೆಸ್ಟ್ 1 ವರ್ಷಕ್ಕೆ 4, 1 ವರ್ಷಕ್ಕೆ 4 ಅಂದರೆ ಎಷ್ಟಾಯಿತು? 8. ಅದೇ ರೀತಿ ಚಕ್ರಬಡ್ಡಿ ಇಲ್ಲಿ 4 1 ವರ್ಷಕ್ಕೆ, ಆಮೇಲೆ 2ನೇ ವರ್ಷಕ್ಕೆ 4, ಆದ್ರೆ ಪ್ಲಸ್ 2ನೇ ವರ್ಷದಾಗ ಈ 4ರದ್ದು 0.16 ಅಂದ್ರೆ ಇದ್ರದ್ದು ಆ್ಯಡ್ ಆಗುತ್ತೆ. ಅಂದರೆ ಎಷ್ಟಾಯಿತು? 8.16. ಇದು ಏನು ರೀ? ಚಕ್ರಬಡ್ಡಿ. ಇದು ಸರಳ ಬಡ್ಡಿ. ಹೌದಾ? ಅವರು ಏನು ಹೇಳತ್ತಾರ? 8.16 ಚಕ್ರಬಡ್ಡಿ ಅಂತಂದ್ರೆ ಅವ್ರಿಗೆ ಎಷ್ಟು ಸಿಕ್ಕತಿ? 280.5 ಸಿಕ್ಕದ. ಹಂಗಾದ್ರೆ 8 ಅಂದರೆ ಎಷ್ಟು ಅಂತ ಕೇಳ್ಯಾರ ಅಷ್ಟು. ಓಕೆ, 8 ಅಂದರೆ ಎಷ್ಟು ಅಂದ್ರೆ ನಾವು ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ತೀವಿ. ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ನೋಡಿರಿ, 280.5 ಇಂಟು 8 ಡಿವೈಡೆಡ್ ಬೈ 8.16 ಇಷ್ಟು ಅದ ರೀ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಎಷ್ಟರಲ್ಲೇ? 8 1 0, 8 2 11. ನಾವು ಪಾಯಿಂಟಿಗೆ ಕನ್ಸಿಡರ್ ಮಾಡಬೇಡ್ರಿ, ಪಾಯಿಂಟ್ ಲಾಸ್ಟಿಗೆ ಕನ್ಸಿಡರ್ ಮಾಡೋಣ. ಓಕೆ, ನೆಕ್ಸ್ಟು ಎಷ್ಟರಲ್ಲಿ ಮಾಡ್ತೀರಿ? 2ರಲ್ಲೇ ಮಾಡ್ತೀರಿ. ಓಕೆ, 2 5ರಲ್ಲೇ 10, 2 1. ಓಕೆ, ನೆಕ್ಸ್ಟ್ ಈ ಕಡೆ 2 1ರಲ್ಲೇ, 2 4ರಲ್ಲೇ 0, ಆಮೇಲೆ ಪಾಯಿಂಟು 2 2ರಲ್ಲೇ, 2 5ರಲ್ಲೇ. ಅಂದರೆ ಎಷ್ಟು ಉಳಿತ್ರಿ ಈಗ? 140.25 ಡಿವೈಡೆಡ್ ಬೈ 51 ಅಂತಂದಾಗ ನಾವು 3ರಲ್ಲೇ ಮಾಡ್ತೀವಿ. 17ರಲ್ಲೇ 17ರಲ್ಲೇ ಡಿವೈಡ್ ಮಾಡಿದ್ರೆ 17 3ರಲ್ಲೇ 51. ನೆಕ್ಸ್ಟು 8 2 ಆಮೇಲೆ 5 ಅಂದರೆ ಎಷ್ಟು ಉಳಿತು? 825 ಡಿವೈಡೆಡ್ ಬೈ 3 ಉಳಿತು ನಮ್ಮದು. ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎಷ್ಟು ಬಂತು? 275 ಬರುತ್ತೆ. ಇದು ಫೈನಲ್ ಆನ್ಸರು, 275. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ಓಕೆ, ನೆಕ್ಸ್ಟು 13ನೆಯ ಪ್ರಶ್ನೆ, ಸಿಂಪ್ಲಿಫಿಕೇಷನ್. ಎರಡು ಸೇಮ್ ಅದಾವು, ಒಂದೇ ನಂಬರ್ ಚೇಂಜ್ ಮಾಡ್ಯಾರ. ಇಲ್ಲಿ 7 ಕೊಟ್ಟಾನ, ಇಲ್ಲಿ 9 ಕೊಟ್ಟಾನ, ಅಷ್ಟೇ ಡಿಫ್ರೆನ್ಸು, ಮತ್ತೇನಿಲ್ಲ. ಓಕೆ, 15 1 15 4, ಇಲ್ಲಿ -4, ಇಲ್ಲಿ -9, ಇಲ್ಲಿ -7 4 ಎಷ್ಟು? 28. ಓಕೆ, ಅಂದ್ರೆ ಟೋಟಲಾಗಿ ಎಷ್ಟು ಬಂತು? 28 ಅಂತಂದ್ರೆ 32 41. ಇದ್ರದ್ದು ಎಷ್ಟು ಬಂತು? 41. ಆದರೆ ಇದು ಸೇಮ್, 15 1 15 4 -4 -9, ಇಲ್ಲಿ 4 9 36. ಸ್ವಲ್ಪ ಎಕ್ಸ್ಟ್ರಾ ಆಗೈತಿ, ಅಂದ್ರೆ ಇದು 49, 8 ಎಕ್ಸ್ಟ್ರಾ ಆಗೈತೆ ಅಷ್ಟೆ. ಓಕೆ, ಡನ್. ಎರಡು ಒಂದೇ ಶಿಫ್ಟಲ್ಲಿ ಬಂದವು. 49 ಫೈನಲ್ ಆನ್ಸರ್. ಇದೆಷ್ಟು ಬಂತು? 41. ಡನ್. ಓಕೆ, 15ನೆಯ ಪ್ರಶ್ನೆನ ನೋಡಿರಿ. ಅಮಿತ್ 5400, ಗೋಪಾಲ್ ಅವರು 9400 ಹೂಡಿಕೆ ಮಾಡಿ ಅದೇ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಿ 5 ವರ್ಷಗಳ ನಂತರದಲ್ಲಿ ಗೋಪಾಲ್ ಅಮಿತ್ಗಿಂತ 600 ರೂಪಾಯಿ ಹೆಚ್ಚಿಗೆ ಪಡಿತಾನೆ. ಯಾಕಂದ್ರೆ ಅವ್ನು ಹೆಚ್ಚಿಗೆ ಹೂಡಿಕೆ ಮಾಡಿರ್ತಾನೆ. ಎಷ್ಟು ಹೆಚ್ಚಿಗೆ ಹೂಡಿಕೆ ಮಾಡ್ಯಾನ? 4000 ಹೂಡಿಕೆ ಮಾಡ್ಯಾನ. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ, 5 ವರ್ಷಕ್ಕೆ. 6 ಗೊತ್ತೈತೇನೋ? ಗೊತ್ತಿಲ್ಲ. ಡಿವೈಡೆಡ್ ಬೈ 100 ಈಕ್ವಲ್ ಟು ಎಷ್ಟು ಹೆಚ್ಚಿಗೆ ಪಡೆದಾನ? 600 ರೂಪಾಯಿ ಪಡೆದಾನ. ಇವೆರಡು 0, 6 ಈಕ್ವಲ್ ಟು 600 ಡಿವೈಡೆಡ್ ಬೈ 4 5 ಇಷ್ಟು 20, ಇದೊಂದು 0. ಅಂದರೆ ಇವೆರಡು 0, 2 1 2 3. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 3%. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, 400 ಪೇರಲ ಹಣ್ಣುಗಳನ್ನು 100ಕ್ಕೆ ನೋಡಿ. ಲಾಸ್ಟ್ ಶಿಫ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಕೇಳಿದ್ರು. ಇಲ್ಲಿ 100ಕ್ಕೆ ಅಂತಂದ್ರೆ 100ಕ್ಕೆ ಎಷ್ಟು? 1250 ರೂಪಾಯಿ. ಅದೇ ಒಂದು ವೇಳೆ 100 ಇದ್ದದ್ದು ಎಷ್ಟಾಗಿತ್ತು? ಟೋಟಲ್ ಎಷ್ಟು ಅದಾವೆ? 400 ಅದಾವೆ. ಇಂಟು 4 ಮಾಡಿದ್ರೆ ನಮಗೆ ಎಷ್ಟು ಬಂತಿದ್ದು? 1200 ಅಂತಂದ್ರೆ 5000 ರೂಪಾಯಿ ಬರುತ್ತೆ. ಇದಕ್ಕೆ ಅವ್ರಿಗೆ ಲಾಭ ಬೇರೆ ಸಿಕ್ಕತ್ತೆ. ಎಷ್ಟು? 900 ರೂಪಾಯಿ. ಅಂದಾಗ ನಮಗೆ ಟೋಟಲ್ ಎಷ್ಟಾಯ್ತಿದ್ದು? 5900 ರೂಪಾಯಿ ಆಯ್ತು. ಅವ್ರು ಕೇಳಿದ್ದೇನು? ಪ್ರತಿ ಡಜನ್ಗೆ ಎಷ್ಟು ಅಂದ್ರೆ 400 ಹಣ್ಣುಗಳಿಗೆ 5900 ಆದ್ರೆ 12ಕ್ಕೆ ಎಷ್ಟು? ಇವೆರಡು 0, 4 1 4 3 59 ಇಂಟು 3 ಅಂತಂದ್ರೆ 177 ರೂಪಾಯಿಗಳು ಅವರು ಒಂದು ಡಜನ್ಗೆ ಕೊಟ್ಟಾರ ಅಂತೇಳಿ. ಡನ್. ಓಕೆ, ನೆಕ್ಸ್ಟು
ಒಂದು ವಸ್ತುವಿನ ನಿಗದಿತ ಬೆಲೆ 3500, ಮಾರಾಟ ಬೆಲೆ 2800 ಆದರೆ ರಿಯಾಯಿತಿ ಎಷ್ಟು? ಭಾಳ ಸಿಂಪಲ್ ನೋಡಿರಿ, ಬೇರೆ ಬೇರೆ ಥರ ಮಾಡ್ತಾರೆ. ಇದೊಂದು ಬೇರೆ ಮೆಥಡ್ಲಿ ತೋರಿಸ್ತೀನಿ ನೋಡಿರಿ. ಟೋಟಲ್ ಎಷ್ಟು ಅದ ರೀ? 3500 ನಿಗದಿತ. ಮಾರಾಟದ ಎಷ್ಟು ಅದ ರೀ? 2800. ಸಿಂಪ್ಲಿಫಿಕೇಷನ್, ಇವೆರಡು ಸೊನ್ನೆ ಹೋಯಿತು. 7 5 35, ಆಮೇಲೆ 7 4 28. 4 ಮತ್ತು 7 ಡಿಫ್ರೆನ್ಸ್ ನೋಡಿರಿ ಎಷ್ಟು ಅದ ರೀ? ಡಿಫ್ರೆನ್ಸ್ ಎಷ್ಟದ? 1 ಹೆಚ್ಚಾಗೈತಿ. ಎಷ್ಟಕ್ಕೆ? 5ಕ್ಕೆ. ಅಂದ್ರೆ 1 ಹೆಚ್ಚಾಗೈತಿ. ಎಷ್ಟಕ್ಕೆ? 5ಕ್ಕೆ. 100ಕ್ಕೆ ಅಂದ್ರೆ ಎಷ್ಟು? 5 1 5 20. ವೆರಿ ಸಿಂಪಲ್. 20% ಈಸ್ ದಿ ಅವರಿಗೆ ಏನು ಡಿಸ್ಕೌಂಟ್ ಅಂತಂದ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ಅದನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ ಅಷ್ಟೆ. ಡನ್. ನೆಕ್ಸ್ಟು 18ನೇದು, ಎಕ್ಸ್ ವಾಯ್ನ ವರ್ಗಕ್ಕೆ ವಿಲೋಮ ಅನುಪಾತ. ನೋಡಿರಿ, ಎಕ್ಸ್ ಇದ್ದದ್ದು ವಾಯ್ನ ವಿಲೋಮ ಅನುಪಾತ ಯಾವುದು? ಎಕ್ಸನ ವರ್ಗಕ್ಕೆ. ಅವ್ರು ಕೊಟ್ಟಂಥ ಹೇಳಿಕೆಯನ್ನು ಬರಲಿ. ಅದೇ ರೀತಿ ಎಕ್ಸ್ = 6 ಆದಾಗ, ಎಕ್ಸ್ = 6 ಆದಾಗ 6, y = 5 ಆಗಿರೋದ್ರಿಂದ y 4 ಆದಾಗ ಎಕ್ಸ್ ಎಷ್ಟು ಅಂತಂದ್ರೆ, ಅಂದ್ರೆ ಎಕ್ಸ್ 6 ಆದಾಗ y 5 ಆಗೈತಂತ. ಹೌದಾ? ಅಂದ್ರೆ ಅವ್ರು ಹೇಳ್ತಾರೆ ಇದು ನೋಡಿರಿ, ಒಂದನೇದು y = 5 ಅದ. ಓಕೆ, y = ಏನದ ರೀ? 5 ಅದ. ಈಗ ಇದು ನಮಗೆ ಇನ್ನೊಂದು, ಇದಕ್ಕಿಂತ ಮುಂಚೆ ನಿಮ್ಗೆ ರೆಸಿಪ್ರೊಕಲ್ ಮಾಡಿದಾಗ ನೋಡಿರಿ ಇದೇನಾಗುತ್ತೆ ಅದನ್ನು ಗೊತ್ತಿರಬೇಕು. ಈಗ ನೋಡಿರಿ, ಇದು y² = 1/x ಆಗ್ತತಿ. ಹೌದಿಲ್ಲ? ಹಾಂ, ಈಗ ನಮಗೆ ಅವ್ರು ಏನಾರ ಫಸ್ಟಕ್ಕೆ y = 5 ಆದಾಗ, ಓಕೆ, y = 5 ಅದ ಅಂದ್ರೆ y² ಅಂದರೆ ಎಷ್ಟಾಯ್ತು? 25 ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/6 ಆಗುತ್ತೆ. ಅಂದ್ರೆ x = 6 ಆಗೈತೆ ಅಂತಂದಾರೆ. ಅದೇ ರೀತಿ ಅವ್ರು ನೆಕ್ಸ್ಟ್ ಏನು ಹೇಳ್ತಾರೆ? y = 4 ಆದಾಗ, y = 4 ಆದಾಗ ಅಂದ್ರೆ ಇದೆಷ್ಟಾಯಿತು? 16 ಆಯಿತು. ಆವಾಗ ಇದೆಷ್ಟಾಗತ್ತೆ? ಹಿಂಗೆ ಕೇಳ್ಯಾರ. ಓಕೆ, ಡೈರೆಕ್ಟ್ ನಾವು ಏನು ಮಾಡ್ತೀವಿ ನೋಡಿರಿ, ಒಂದೇ ಸಿಂಪಲ್ ಹೇಳ್ತೀನಿ. ಈಗ 25 × 6 ಮಾಡಿದರೆ ಎಷ್ಟಾಯಿತು? 150 ಆಯಿತು. ಹೌದಾ? ಅಂದ್ರೆ 25ಕ್ಕೆ 150 ಆದ್ರೆ 16 ಅಂದ್ರೆ 150 / 16 ಮಾಡ್ತೀವಿ. ಅಂದರೆ ಎಷ್ಟು ಬಂತು? 16 9 ಎಲ್ಲಿದೆ? ಎಲ್ಲಾದ 9 ಅದ. ನೆಕ್ಸ್ಟ್ ಪಾಯಿಂಟ್ ಕೊಟ್ಟು 16 3 16 7 5 ಅಂದ್ರೆ 9.375 ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೋಡಿರಿ, ಈ ರೀತಿ ನೀವು ಶಾರ್ಟಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಕ್ವಶನ್ ಓದಿದ ತಕ್ಷಣ ನೀವು ಹೆದರ್ತೀವಿ ಭಾಳಷ್ಟು ಜನ. ಎಷ್ಟು ಈಸಿ ಇರುತ್ತೆ ಅಂತೇಳಿ ನೋಡಿಕೊಟ್ಟಿದ್ದು. ಓಕೆ, ನಟ್ 19ನೇ 370 330 ಮೀಟರ್ ಉದ್ದದ ರೈಲುಗಳು, 2 ರೈಲು 2 ಸೇರಿಸ್ರಿ 300 300 600 700 ಅದರದ್ದು ರೈಲಿನ ಉದ್ದ. ವೇಗಗಳು 90 ಕಿಲೋಮೀಟ್ರ್ ಮತ್ತು 150 ಕಿಲೋಮೀಟ್ರ್ ಒಂದೇ ವೇಗದಲ್ಲಿ ಅಂತಂದಾಗ ನಾನು ಮೈನಸ್ ಮಾಡ್ತೀನಿ. ಅಂದ್ರೆ 150ಕ್ಕೆ 90 ಹೋದ್ರೆ 60 × 5/18 × ಟೈಮ್ ಕೇಳ್ಯಾರವರು. ಎದರಲ್ಲಿ? ನಿಮಿಷಗಳಲ್ಲಿ. ಓಕೆ, ಈಗ ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟರಲ್ಲೇ? 6ರಲ್ಲಿ. 6 3 18, ನೆಕ್ಸ್ಟು 6 10 60, ನೆಕ್ಸ್ಟು ಟೈಮ್ t = 700 × 3 / 10 × 5. ಸಿಂಪ್ಲಿಫೈ ಮಾಡಿ. ಈ 0 5 1 5 1 5, 2 ಉಳಿತು 5 4 20. 14 3 ಎಷ್ಟು? 14 3 42 ಸೆಕೆಂಡುಗಳು. ಆದರೆ ನಮಗೆ ನಿಮಿಷಗಳು ಕೇಳ್ಯಾರಂದ್ರೆ /60 ಮಾಡ್ತೀವಿ. 60 ಮಾಡಿದ್ರೆ 0.7 ನಿಮಿಷಗಳು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್ನ. ನಿಮಿಷಗಳಿಗೆ ಹೇಳಿದಾಗ ನಿಮಿಷ ಒಳಗೆ ಮಾಡಬೇಕಾಗುತ್ತೆ. ದೆನ್ 20ನೇ ಪ್ರಶ್ನೆಯನ್ನು ನೋಡಿ. ಸಕ್ಕರೆಯ ಬೆಲೆಯು 2020 ಎಷ್ಟು? 22.5% ಹೆಚ್ಚಾಗಿದೆ. ಅನಿತಾ ತನ್ನ ಸಕ್ಕರೆಯ ಮೇಲಿನ ವೆಚ್ಚವನ್ನು ಮೊದಲಿನಂತೆ ಇರಿಸಿಕೊಳ್ಳಲು ಬಯಸುತ್ತಾರೆ. ಅವರು ತಮ್ಮ ಸಕ್ಕರೆಯ ಸೇವನೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು? ಸಕ್ಕರೆ ರೇಟ್ ಹೆಚ್ಚಾಗಿದೆ, ನಾವು ತಿನ್ನೋದು ಎಷ್ಟು ಕಮ್ಮಿ ಮಾಡ್ಬೇಕಂತ ಕೇಳ್ಯಾರ ಅಷ್ಟು ಅವರು. ಈ ಫಸ್ಟಿಗೆ 100 ರೂಪಾಯಿ ಇದೆ. ಎಷ್ಟು ಹೆಚ್ಚಾಗೈತಿ? 22.5 ಹೆಚ್ಚಾಗೈತೆ. ಅವ್ರೇನು ಹೇಳ್ತಾರೆ? ಈ 22.5 ಹೆಚ್ಚಾಗಿದ್ದನ್ನು ನಾವೇನು ಮಾಡ್ತೀವಿ? ಮೊದಲನೇ ರೇಟಿಗೆ ತರಬೇಕಾಗೈತಿ. ಅಂದಾಗ ಎಷ್ಟು ಕಮ್ಮಿ ಮಾಡ್ಬೇಕು ನಾವು? 22.5 ಕಡಿಮೆ ಮಾಡಬೇಕು. ಎಷ್ಟಕ್ಕೆ? 122.5ಗೆ 22.5 ಕಡಿಮೆ ಮಾಡೋದು 100ಕ್ಕೆ ಎಷ್ಟಾಯಿತು?
ಹೌದಾ? ಇದು ಸಿಂಪ್ಲಿಫಿಕೇಷನ್. ಓಕೆ, ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟರಲ್ಲೇ ಮಾಡ್ತೀರಿ? 25ರಲ್ಲೇ ಮಾಡೋಣ. ಫಸ್ಟಿಗೆ 25 4 ಪಾಯಿಂಟ್ ಬಿಟ್ಟು ಹೊಡಿತಿಲ್ಲ ಅಂತ 25 4 25 4 100 25 9 4.9 ಬಂತು. ಇಲ್ಲಿ 22.5 ಇಂಟು 4 ಅಂದ್ರೆ 90 ಡಿವೈಡೆಡ್ ಬೈ 4.9 90 ಡಿವೈಡೆಡ್ ಬೈ 4.9 ಬಂತು. ಓಕೆ, ಇದು ನಮ್ಮದೀಗ ಏನು ಬಂತು? ಸಿಂಪ್ಲಿಫಿಕೇಷನ್ ಮಾಡತ್ತೀವಿ. ಈಗ 4.9ಇಂದ ನಾವು ಭಾಗಿಸಿದ್ರೆ 18.367 ಮತ್ತು ಆಪ್ಷನ್ ಒಳಗೆ ಐತೇನು 18.37 ಅದ ಅಂತಂದ್ರೆ ನಮಗೆ ಡೆಸಿಮಲಲ್ಲಿ ಇದ್ದಾಗ ಈ ಮುಂದಿನ ನಂಬರ್ 5ಕ್ಕಿಂತ ಹೆಚ್ಚದ ಅಂತಂದ್ರೆ ಇದನ್ನು ಸ್ಕಿಪ್ ಮಾಡಿ ಇಲ್ಲೊಂದು ಎಕ್ಸ್ಟ್ರಾ ಮಾಡಿರ್ತೀವಿ. 18.37 ಇಸ್ ದಿ ಫೈನಲ್ ಆನ್ಸರ್. 18.37 ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಸೊ ಇದು ನಮ್ಮದು 19ನೇ ತಾರೀಕಿನ ಕೊನೆಯ ಶಿಫ್ಟ್ ಆಗಿರುತ್ತೆ. ಇನ್ನು ನಿಮ್ಗೆ ನೋಡಿರಿ, ಇಲ್ಲೇ ಹೇಳ್ತೀನಿ, 19ನೇ ತಾರೀಕುವರೆಗೂ ಮುಗೀತು. ಇನ್ನು ನಿಮಗೆ ಉಳಿದದ್ದು ನೋಡಿರಿ, 19ನೇ ತಾರೀಕು ಎಲ್ಲ ಮುಗಿದು 20ನೇ ತಾರೀಕು, ನೆಕ್ಸ್ಟು 21, ನೆಕ್ಸ್ಟು 25, ಟೋಟಲ್ಲು 9 ಶಿಫ್ಟ್ಗಳದಾವ. ಈ 9 ಶಿಫ್ಟ್ ಆದಮೇಲೆ ನಾನು ಇಂಪಾರ್ಟೆಂಟ್ 100 ಕ್ವಶನ್ಸನ್ನು ತರತ್ತೀನಿ. ಎಲ್ಲ ಶಿಫ್ಟ್ಗಳನ್ನು ಕೂಡಿಸಿ ಸಂಭವನೀಯ ಪ್ರಶ್ನೆಗಳು ಅಂತೇಳಿ. ಅದ್ರ ಜೊತೆಗೆ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತೇಳಿ ತರತ್ತೀನಿ, ಯಾವ್ಯಾವ ಟಾಪಿಕ್ ಮಾಡಲೇಬೇಕು ಅಂತ. ಸೊ ಅದಕ್ಕೋಸ್ಕರ ಡೈಲಿ ಅಪ್ಡೇಟ್ ಇರ್ರಿ. ಅದೇ ರೀತಿ ಡೈಲಿ ಕ್ಲಾಸಸ್ಸನ್ನು ನೋಡಿ, ಪ್ರೀವಿಯಸ್ ಎಲ್ಲ ಕ್ಲಾಸಸ್ಸನ್ನು ನೋಡ್ಕೊಂಬರ್ರಿ. ಬೇಸಿಕ್ ಕ್ಲಾಸ್ ಏನೇ ಇದ್ರೂ ಅವುಗಳ ಮೇಲೆ 4ರಿಂದ 5 ಕ್ವಶನ್ಸ್ ಇದ್ದಾವೆ, ಅವುಗಳು ಕೂಡ ಟಾಪಿಕ್ ಇದ್ದಾವೆ. ಸೊ ಅವುಗಳನ್ನ ನೋಡಿಕೊಂಡು ಎಲ್ಲ ಕವರ್ ಮಾಡ್ಕೊರಿ. ಏನೇ ಡೌಟ್ಸ್ ಇದ್ದರೂ ನೀವು ಮತ್ತೆ ಕೇಳ್ಬೋದು. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.